ಓಕೆ ಸರಿತಾ ಎಂತ ಗೊತ್ತಾ, ಇಲ್ಲೇ ತುಂಬ ಅಮೇರಿಕನ್ಸ್ ಟೂರಿಸ್ಟ್ ಆಗಿ ಬಂದಿದ್ರು ಆಯಿತಾ. ಅವರು ಅವ್ರದ್ದು ಆ್ಯನ್ಸಿಸ್ಟರ್ಸ್ ಎಲ್ಲ ಇವರೆಲ್ಲ ಇಲ್ಲಿ ಯುರೋಪಿಂದಲೇ ಹೋದಲ್ಲ ಅಮೇರಿಕಾದಲ್ಲಿದ್ದವ್ರನ್ನೆಲ್ಲ ಕೊಂದಾಕಿದ್ರಲ್ಲ ಇವರೆಲ್ಲ ಪೂರ ನೇಟಿವ್ ಇಂಡಿಯನ್ಸ್. ಇದು ಈ ಬಿಡಿ ಅಮೇರಿಕನ್ಸ್ ಎಲ್ಲ ಯುರೋಪಿಂದೆಲ್ಲ ಹೋದವರು. ಇವ್ರದ್ದೆಲ್ಲ ಆ್ಯನ್ಸಿಸ್ಟರ್ಸ್ ಅವರೆಲ್ಲ ಇಟಲಿಯವರು, ನೆದರ್ಲ್ಯಾಂಡ್ಸ್ನವರು ಅವರೆಲ್ಲ ಇದ್ದರು ತುಂಬ ಜನ. ಹಾಗೆ ಇವರು ಹಾಲಿಡೇಗೆ ಹೋಗುವ, ಮೈ ಗ್ರ್ಯಾಂಡ್ ಡ್ಯಾಡ್ ಇಸ್ ಫ್ರಮ್ ಗ್ರೇಟ್ ಗ್ರ್ಯಾಂಡ್ ಡ್ಯಾಡ್ ಕೇಮ್ ಫ್ರಮ್ ಇಟಲಿ, ಸೊ ಐಮ್ ಗೋನಾ ಗೋ ದೇರ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಕಲ್ಚರ್ ಓವರ್ ದೇರ್ ಅಂತೇಳಿ ಹೋಗ್ತಾರೆ. ಅಂತ ನಿಂತ್ಕೊಂಡಿದ್ರು ಇವರೆಲ್ಲ ಇಲ್ಲೇ. ದೇವರು ನಮ್ಗೆ ಗೊತ್ತಿಲ್ಲ ಅಂತ ನಿಂತ್ಕೊಂಡಿದ್ರು. ಕಳ್ಳಿ ನಂದು ಜ್ಯೂಸ್ ಕೊಟ್ಟಿದ್ದು ಹೌದು, ಒಳ್ಳೆದುಂಟು ಇದೆ. ನಾನು ಈ ಜ್ಯೂಸ್ ತಗೊಂಡದ್ದು. ಒಳ್ಳೆದುಂಟು ಈ ಜ್ಯೂಸ್. ಟೇಸ್ಟ್ ಮಾಡಿ ನೋಡುವ. ಸ್ವೀಟ್ ಉಂಟು, ಸ್ವೀಟ್ ಅದು ಸ್ವಲ್ಪ ಲೆಮನ್ ಫ್ಲೇವರ್ ಉಂಟು ಅದರೊಳಗೆ. ನಿನ್ನ ಕೋಕ್ ಬೇರೆ ಅದು ಎಂತ ಬರ್ತಿದ್ರು ಅಥವಾ ಬೇರೆ ಅದು ಎಂತ ಬರ್ತಿರೋದು? ಅಷ್ಟೇ. ಸಾಕಾಯ್ತಾಯ್ತಾ ಬಿಸಿಲಲ್ಲಿ ನಡೆದು ಸುಸ್ತಾಗಿ ಹೋಯ್ತು. ಯು ಕೆ ಇದಕ್ಕಿಂತ ಜಾಸ್ತಿ ಸಾಕಾಗೋದು ಅನಿಸ್ತದೆ. ಅಲ್ಲಿ ಬೆವರು ಬರೋದಿಲ್ಲಲ್ಲ ಮೈಯಿಂದ, ಹ್ಯೂಮಿಡಿಟಿ ಜಾಸ್ತಿ ಇದ್ದಕ್ಕೆ. ಇಲ್ಲಿ ಇಲ್ಲ ಅಂತೇಳಿ ಹೇಳಿದ್ರೆ ಇಂಡಿಯಾದಲ್ಲೂ ಆಗ್ಯಾರ ಸ್ವಲ್ಪ ನಡೆದುಕೊಂಡ್ರೆ ಮೈಯಿಂದೆಲ್ಲ ಬೆವರು ಎಳಿತದೆ. ಯು ಕೆ ಬೆವರೇ ಬರೋದಿಲ್ಲ ಆಯಿತಾ, ಎಂತ ಮಾಡಿದರು. ಎಂತ ಮಾಡೋದಾದರೆ ಇದಾಗ್ತಾ ಉಂಟಲ್ಲ, ಸೆಕೆ ಆಗ್ತಾ ಉಂಟು. ಟ್ರೈ ಮಾಡಬೇಕಂತ ಇದ್ದಿತ್ತು, ಆದರೆ ನಾನು ಲಸಂದೆ ನೋಡಿದ್ದೆ, ಲಸಂದೆ ಟ್ರೈ ಮಾಡಿ. ಓಕೆ, ನಮ್ಮ ಫುಡ್ ಬಂತೀಗ. ನಾನು ಆರ್ಡರ್ ಮಾಡಿದ್ದು ಒಂದು ಪಿಜ್ಜಾ, ಅದರಲ್ಲಿ ಆ್ಯಂಚೋವೀಸ್ ಎಲ್ಲ ಇದ್ದ ಪಿಜ್ಜಾ. ಮೀನುಂಟು, ಆ್ಯಂಚೋವೀಸ್ ಮೀನಿನ ಪಿಜ್ಜಾ. ಮತ್ತು ಸರಿತಾ ಆರ್ಡ್ರ್ ಮಾಡಿದ್ದು ಲಸಾನಿ ಆರ್ಡ್ರ್ ಮಾಡಿದ್ದು. ಮತ್ತು ನಾವು ಬೇಕ್ಡ್ ಪೊಟ್ಯಾಟೋಸ್ ಆರ್ಡ್ರ್ ಮಾಡಿದ್ದೆವು. ಓಕೆ, ನಾನು ತಿಂದು ಹೇಳುತ್ತೆ ಹೇಗುಂಟಂತೇಳಿ. ರೆಸ್ಟೋರೆಂಟ್ ಹೆಸರು ಗ್ರ್ಯಾನ್. ಓಕೆ, ಸರಿತಾ ತಿಂದು ಹೇಳು ಹೇಗುಂಟಂತ. ನಿನ್ನ ಹೇಗುಂಟ? ಒಳ್ಳೆದುಂಟಾ? ತುಂಬ ಜಾಸ್ತಿ ಸೂಪರಾ? ಹೇಗೆ ಡಿಸ್ಕ್ರೈಬ್ ಮಾಡ್ತೀನಿ ನೀನು? ಪಿಜ್ಜಾದಿಂದಾಗೆ ಉಂಟಾ? ಪಿಜ್ಜಾದಿಂದಾಗೆ ಉಂಟು. ಓಕೆ, ನಾನು ಒಂದು ತೋರಿಸ್ತೆ ಈಗ. ನನ್ನ ಪಿಜ್ಜಾದಲ್ಲಿ ಎಂಥದ್ದು ಈಗ ಇವ್ರು ಕಟ್ ಎಂತ ಮಾಡಲಿಲ್ಲ. ಈಗ ನಾವೇ ಕಟ್ ಮಾಡಿ ತಿನ್ಬೇಕು ಈ ಪಿಜ್ಜಾ ಆಯಿತಾ. ಈ ಪಿಜ್ಜಾ ಕಟ್ ಮಾಡಿರೋದು ನಾವೇ ಕಟ್ ಮಾಡಬೇಕು. ಪಿಜ್ಜಾವನ್ನು ಸ್ಪೂನಲ್ಲಿ ಕಟ್ ಮಾಡಬೇಕು. ಇದೇ ನನ್ನ ಪಿಜ್ಜಾ. ಇದೇ 4 ಪೀಸ್ ಮೀನುಗಳು. ಹಾಂ, ಬರ್ತಿಲ್ಲ ಅಲ್ಲ, ಅದರಲ್ಲಿ ಅಡ್ಜಸ್ಟ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ಮತ್ತು ಆ್ಯರೋವನ್ನು ಮೂವ್ ಮಾಡಿದರೆ ಇದು ಓಪನ್ ಆಗ್ತದೆ.
ಪಿಜ್ಜಾ ಬರ್ತಾ ಉಂಟಾ ನಂದು ಬರ್ತಾ ಉಂಟಾ ಇಬ್ಬರಿದ್ದು ಬರ್ತಾವೆ. ಒಂದು ಸತ್ಯ ಗೊತ್ತಿಲ್ಲ ಇದು ಕೈಯಲ್ಲಿ ತಿನ್ನೋದ ಯಾವುದು ತಿನ್ನೋದು ಅಂತ ಕೈಯಲ್ಲಿ ತಿನ್ನೋದು. ಮೈಕ್ ಆಫ್ ಮಾಡಿದ್ಯಾ? ಮೈ ಕೈಯಲ್ಲಿ ಉಂಟು. ಆಫ್ ಉಂಟು. ಕೇಳ್ತದಲ್ಲ? ಓಕೆ, ಈಗ ಟೇಸ್ಟ್ ಮಾಡಿ ನೋಡುವ ಹೇಗುಂಟಂತ. ನನ್ನ ಮುಖ ಬರ್ತಾ ಉಂಟಾ? ಓಕೆ, ಟ್ರೈ ಮಾಡಿ ನೋಡುವ. ನಾರ್ಮಲ್ ಪಿಜ್ಜಾ ಥರ ಇರುವೆ ಅಲ್ಲ, ಯೂನಿಕ್ ಟೇಸ್ಟ್. ಇದು ನಾರ್ಮಲ್ ಪಿಜ್ಜಾ. ಡಾಮಿನೋಸಲ್ಲಿ ಸಿಗೋದು ಅಂದರೆ ನಾರ್ಮಲ್ ಪಿಜ್ಜಾ ಅಂತ ಹೇಳಿದರೆ ನಾವು ಇಂಡಿಯಾದಲ್ಲಿ ತಿನ್ನೋದು, ಯು ಕೆಲ್ಲಿ ತಿನ್ನೋದು, ನಾವು ನಾರ್ಮಲ್ ಆಗಿ ತಿನ್ನುವಂಥ ಥರ ಇಲ್ಲವೇ ಇಲ್ಲ, ಡಿಫ್ರೆಂಟ್. ಇದರಲ್ಲಿ ಒಂದಂತ ಅಂತ ಹೇಳಿದರೆ ಆದರೆ ನಾನು ಆರ್ಡ್ರ್ ಮಾಡಿದ ಪಿಜ್ಜಾ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್. ಯಾಕಂದರೆ ಮೀನುಂಟು. ಫ್ಲೇವರ್ ವೈಸ್ ಹೇಳಬೇಕಿದ್ರೆ ಥಿನ್ ಕ್ರಸ್ಟ್ ಮತ್ತು ಈ ಬೈಗೆ ಮೀನು ಇಲ್ವಾ, ಬೈಗೆ ಮೀನು ಆ್ಯನ್ಚೋವಿಸ್ ಅಂದರೆ ಬೈಗೆ ಮೀನು, ಅಲ್ಲ ಸಾರಿ ಸ್ಯಾರ್ಡಿನ್ ಅಂದರೆ ಬೈಗೆ ಮೀನು. ಬಟ್ ಆ್ಯನ್ಚೋವಿಸ್ ಮತ್ತು ಬೈಗೆ ಮೀನು ಸಿಮಿಲರ್ ಟೇಸ್ಟ್, ಬಟ್ ಇದು ಅಮೇಝಿಂಗ್, ಸೂಪರ್, ಒಳ್ಳೆಯದು. ನನಗಂತೂ ಬೈಗೆ ಮೀನು ನಂಗೆ ತುಂಬ ಇಷ್ಟ. ಬ್ಯಾಂಗ್ಳೂರ್ ಸ್ಟೈಲಲ್ಲಿ ಬೈಗೆ ಮೀನಿಗೆ ಅಂತ ಹೇಳಿದ್ರೆ ಮತ್ತಿ ಹೇಳುತ್ತೆ, ನಿಜ ಮಲಯಾಳಮಲ್ಲ ಮತ್ತಿ ಅಂತ ಹೇಳೋದು, ಬ್ಯಾಂಗ್ಳೂರ್ ಸ್ಟೈಲ್ ಕನ್ನಡದಲ್ಲೂ ಮತ್ತಿ ಅಂತ ಕರೀತಾರೆ. ಬಟ್ ಪ್ರಾಪರಾಗಿ ಕನ್ನಡದಲ್ಲಿ ಮೀನು ಹೆಸರು ಹೇಳೋದು ನಮ್ಮ ಕುಂದಾಪುರ ಬಗ್ಗೆ. ನಮ್ಮ ಕುಂದಾಪುರದಲ್ಲಿ ನಾವು ಇದಕ್ಕೆ ಬೈಗೆ ಅಂತ ಹೇಳುತ್ತೇವೆ. ಸೊ ಅದರದ್ದು ಬೇರೆ ಬೇರೆ ಹೇಳ್ತಾರೆ, ಹೌದು. ಬಟ್ ಇದೀಗ ಟೇಸ್ಟ್ ಆಗಿ ಉಂಟು, ಸ್ಮೆಲ್ ಆಗಿ ಉಂಟು. ಬೈಗೆ ಮೀನು ಥರ ಇಲ್ಲ, ಬಟ್ ಪಿಜ್ಜಾ ನಂಗೆ ನಿಜ ಇಷ್ಟ ಆಯಿತು. ಓಕೆ, ಇನ್ನೊಂದು ನಾವು ಇದು ಆರ್ಡ್ರ್ ಮಾಡಿದೆವು, ಇನ್ನೊಂದು ಬೇಕ್ ಪೊಟೇಟೋಸ್ ಆರ್ಡ್ರ್ ಮಾಡಿದೆವು. ಅದೊಂದು ಹೇಳುತ್ತೆ ಹೇಗುಂಟಂತ. ಓಕೆ, ಬೇಕ್ ಪೊಟೇಟೋಸ್ ವೆರಿ ಗುಡ್, ಒಳ್ಳೆದು, ಸೂಪರ್. ಓಕೆ, ಈಗ ನಾನು ತಿನ್ಲಿಕ್ಕೆ ಹೋಗ್ತಿದ್ದೆ, ಆಮೇಲೆ ಸಿಗ್ತದೆ ತಿನ್ನಂತೆ ಎಲ್ಲ ಖಾಲಿ ಅಂತ ಸಿಗ್ತೆ. ಬಾಯ್. ಓಕೆ, ನಂದು ಇಷ್ಟು ಉಳಿದಿತ್ತು, ಪಿಜ್ಜಾ ಎಲ್ಲ ಖಾಲಿ, ಸರಿ ತಂದೊಂದು ಇಷ್ಟು ಉಂಟು. ಬೇಕ್ ಪೊಟೇಟೊ ನಾವೊಂದು 2 ಪೀಸ್ ತಿಂದೆವು ಅಷ್ಟೇ. ನನ್ನ ಹತ್ರ ಪಿಜ್ಜಾ ಇಷ್ಟ ಆಗಲ್ಲ, ಉಪ್ಪು ಒಣ ಮೀನು ಪಿಜ್ಜಾದ ಮೇಲೆ ಹಾಕಿ ಕೊಟ್ಟಿದಾಗ ಉಂಟಾಗಲ್ಲ, ಒಣ ಮೀನೇ ಹಾಕಿದ್ದೀನಿ, ಅದು ಫುಲ್ಲು ಉಪ್ಪು. ಇದು ಒಣ ಮೀನಲ್ಲ, ಕ್ಯಾಂಡಲ್ ಆ್ಯಂಚೋವಿಸ್. ಎಂಥದೋ ಒಂದು ಇದು ನಾನು ಎಲ್ಲಿ ನೋಡಿ ಗೊತ್ತಾ, ಈ ಜೋ ರೋಗನ್ ಶೋ ಅಲ್ಲಿ ಜೋ ರೋಗನ್ನ ಹೇಳೋದು ಇಲಾನ್ ಮಸ್ಕ್ ಹತ್ರ. ಇಲಾನ್ ಮಸ್ಕ್ ಇಂಟರ್ವ್ಯೂ ಮಾಡ್ತಿದ್ದ, ಆಗ ಹೇಳೋದು ಇಲಾನ್ ಮಸ್ಕ್ ಅಂದರೆ ನೀವು ಯಾವತ್ತಾದರೂ ಆ್ಯಂಚೋವಿಸ್ ಹಾಕಿ ಪಿಜ್ಜಾ ತಿಂದಿದ್ದೆ ಕೇಳ್ತಾ. ಅವಾಗಿಲ್ಲ ಅಂತ ಹೇಳಿದ್ದಕ್ಕೆ ಇವನೆಂತ ಮಾಡ್ತಾರೆ, ಜೋ ರೋಗನ್ ಶೋ ಆಗ್ತಿರುವಾಗ ಪಿಜ್ಜಾ ಆರ್ಡ್ರ್ ಮಾಡಿ ಅವರಿಬ್ಬರು ಶೋ ಆಗ್ತಿರುವಾಗ ಪಿಜ್ಜಾ ತಿಂತಿರ್ತಿದ್ದು. ಆಗ ಅವರು ಅದಷ್ಟು ಸೂಪರ್ ಉಂಟು, ಡಿಫ್ರೆಂಟ್ ಫ್ಲೇವರ್, ಸಾಲ್ಟಿ ಸ್ವಲ್ಪ ಉಂಟು ಅಂತೇಳಿ ಹೇಳಿದ್ರು. ಸೊ ನನಗದು ಯಾವತ್ತು ಟ್ರೈ ಮಾಡಬೇಕಂತ ಇದ್ದೀನಿ. ಮೆನುವಲ್ಲಿ ನೋಡಿದೆ, ಆ್ಯಂಚೋವಿಸ್ ನೋಡಿದೆ, ಸೊ ಆರ್ಡ್ರ್ ಮಾಡಿದೆ. ನನಗೆ ಇಷ್ಟ ಆಯಿತು, ನನ್ನ ಟೇಸ್ಟ್ ಬಗ್ಗೆ ನನಗೆ ಇಷ್ಟ ಆಯಿತು. ಒಣ ಮೀನು ಅಂತ ಹೇಳ್ತಿದ್ದೆ, ಸ್ವಲ್ಪ ಜಾಸ್ತಿ ಉಂಟು, ಬಟ್ ನಂಗೆ ತುಂಬ ಜಾಸ್ತಿ ಉಂಟು ಒಣ ಮೀನು ತಿಂದಾಗ ಅನಿಸ್ತು. ನೀವು ಇಟಲಿ ಬರುವಾಗ ನಿಮಗೆ ಉಪ್ಪು ಜಾಸ್ತಿ ಆಗ್ತದೆ, ಫುಡ್ಡಲ್ಲಿ ಉಪ್ಪು ಜಾಸ್ತಿ ಅಂತ ಅನಿಸ್ತು ಅಂತ ಹೇಳಿದರೆ ಆ್ಯಂಚೋವಿಸ್ ಇದ್ದ ಪಿಜ್ಜಾ ತಗೊಳ್ಬೇಡಿ. ಮತ್ತು ಡಿಫ್ರೆಂಟ್ ಫ್ಲೇವರ್ ಟ್ರೈ ಮಾಡಬೇಕಂತ ಇದ್ದರೆ ಆ್ಯಂಚೋವಿಸ್ ತಗೊಳ್ಳಿ. ಪರ್ಸ್ನಲಿ ನನಗೆ ಇಷ್ಟ ಆಯಿತು.
ಅದು ಇವಳಿಗೆ ಇಷ್ಟ ಆಗ್ತದೆ ಬೇರೆ ಪ್ರಾಡಕ್ಟ್ ಒಳ್ಳೆ ತಿರಾಮಿಸು ಅಂತ ಸರಿತಾ ಟ್ರೈ ಮಾಡಿ ನೋಡಿ ತಿರಾಮಿಸು ಒಂದೇ ಆರ್ಡರ್ ಮಾಡಿ ಹೊಟ್ಟೆ ಫುಲ್ ಆಗಿತ್ತು, ಇನ್ನೂ ನಡಿಲಿಕ್ಕೆ ಉಂಟು. ಹೊಟ್ಟೆ ಫುಲ್ ಮಾಡ್ಕೊಂಡು ಫಸ್ಟ್ ಟ್ರೈ ಮಾಡಿ. ಸೂಪರ್ ಉಂಟು ಆಯಿತಾ, ಟ್ರೈ ಮಾಡಿ, ಸೂಪರ್ ಉಂಟು. ಓಕೆ ಟ್ರೈ ಮಾಡಿ. ಕ್ರೀಮಿ ಟೆಕ್ಸ್ಚರ್ ಮೇಲೆ ಟ್ರೈ ಮಾಡಿ ಸೂಪರ್. ಕೆಳಗಿನ ತೆಗಿಬೇಕು. ಈ ರೆಸ್ಟೋರೆಂಟಿಗೆ 4.6 ಊಟದಲ್ಲಿ 4.6 ಉಂಟು. ತಿರಾಮಿಸು ಆರಾಮಾಗಿ ಖಾಲಿ ಮಾಡೋದು, ಫುಲ್ ತಿರಾಮಿಸು ಒಬ್ಬರೇ ಖಾಲಿ ಮಾಡೋದು. ಮತ್ತು ಪರವಾಗಿಲ್ಲ, ನಮಗೆ ನಡೀಲಿಕ್ಕೆಲ್ಲ ತುಂಬ. ನನಗೆ ರಸನೇ ತಿಂದೆ ಹೊಟ್ಟೆ ಫುಲ್ ಆಯಿತು. ನನಗೆ ಇನ್ನೂ ಫುಲ್ ತಿರಾಮಿಸು ಡಿಸ್ಕ್ರೈಬ್ ಮಾಡಬೇಕಂತ ಹೇಳಿದರೆ ಹ್ಯಾಗೆ ಮಾಡೋದು ನಂಗೆ ಗೊತ್ತಿಲ್ಲ. ನಾನು ಈ ಫುಡ್ಡನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆಲ್ಲ ಏನು ಬರೋದಿಲ್ಲ ನನಗೆ. ಅಂಥ ಸ್ಪೆಷಲ್ ಕೃಪಾಲ್ ಅಮ್ಮನ ವರ್ಡ್ಸ್ ಎಲ್ಲ ನಂಗೆ ಬರೋದಿಲ್ಲ. ಹೋ, ಫುಡ್ ಆಯಿತು. ಈಗ ಆಯುರ್ವೇದವ ಇದು? ಹೌದು, ಆಯುರ್ವೇದ. ವೆಜಿಟೇರಿಯನ್ ಫುಡ್ ಇಂಡಿಯನ್ ಫುಡ್ ಬೇಕಿದ್ರೆ ಇಲ್ಲೇ ಆಯುರ್ವೇದ ಆರ್ಗ್ಯಾನಿಕ್ ವೆಜಿಟೇರಿಯನ್ ವೀಗನ್ ಮೆನು ಅಂತೆ ಇದು ಸಿಗ್ತದೆ. ಹಾಗಾದರೆ ಅದೆಂಥದ್ದು, ಅದು ದೋಸೆ, ಅದು ಅಲ್ಲಿ ನೋಡ ದೋಸೆ ತಿಂತಿದ್ರಾ? ಹಪ್ಪಳ. ಹಾಂ, ಹಪ್ಪಳ. ನಾವು ಹಪ್ಪಳ ಅನ್ನೋ ಜೊತೆ ತಿಂತೇವೆ. ಪಪ್ಪಡ ಅಂತ ಹೇಳಿ ಕುಡಿಯೋದು. ಎಲ್ಲಿ ಹೋಗ್ತಿದ್ದಿ? ನಾವು ಹಪ್ಪಳವನ್ನು ಅನ್ನ ಜೊತೆ ತಿನ್ನೋದು. ಆದರೆ ಯು ಕೆಯಲ್ಲಿ ಪೋಪಡಮ್ ಅಂತೇಳಿ ಒಂದು ಥಿಂಗ್ ಸಿಗ್ತದೆ. ಪೋಪಡಮ್ ಅಂದರೆ ಇದೆ ಹಪ್ಪಳವನ್ನು ಈಗ ನೋಡಿ, ಇಲ್ಲಿಗ ನಾನು ಮಾತಾಡ್ತಿರುವಾಗ ಸಡನ್ನಾಗಿ ಈ ರೋಡ್ ಸೈಡ್ ಒಂದೊಂದು ನೋಡಿ, ಇದೊಂದು ರೋಡ್ ಸೈಡಲ್ಲೇ ಇದು ಯಾವುದೋ ಒಂದು ಹಳೆಯ ರೋಮನ್ ಬಿಲ್ಡಿಂಗ್ ಇದು ಒಂದು ಪಿಲ್ಲರ್ ಉಳಿದಿದ್ದು, ರೂಯಿನ್ಸ್. ಹೀಗೆ ಎಲ್ಲ ಒಂದೊಂದು ಸ್ಟ್ರೀಟಲ್ಲೆಲ್ಲ ಒಂದೊಂದು ಸಣ್ಣ ಸಣ್ಣ ಥಿಂಗ್ಸ್ ಎಲ್ಲ ಕಡೆ ಸಿಗ್ತಾ ಇರ್ತದೆ. ಇಲ್ಲಿ ಎಲ್ಲ ಕಡೆ ಉಂಟು. ಇಲ್ಲೇನೋ ಒಂದುಂಟು, ಇಲ್ಲಂಥದ್ದು ಒಂದುಂಟಲ್ಲ, ಎಂಥ ಮೂಸಿಯೋ ನ್ಯಾಜಿನಾಲೆ ರೊಮಾನೋ ಅಂದರೆ ರೋಮನ್ ಮ್ಯೂಸಿಯಂ ಇರ್ಬೋದು. ಸೌತ್ ಆಫ್ರಿಕನ್ ಫ್ಲಾಗ್ ಉಂಟಲ್ಲ ಎಲ್ಲಿ? ಸೌತ್ ಆಫ್ರಿಕಾ, ಜಮೈಕಾ ಇರಬೇಕಲ್ಲ ಅದು? ಅಲ್ಲ, ನೈಜೀರಿಯಾ ಇರ್ಬೋದು. ಯಾವುದು ಇರ್ಬೋದು, ಎಂಬಸಿ ಇರ್ಬೋದು ಅವ್ರದ್ದು. ಎಥಾನಿಯಾ ಅಂತೇಳಿ ಬರೆದಿದ್ರಲ್ಲ. ಈಗ ನಮ್ಗೆ ಈಚೆ ಬದಿ ಎಲ್ಲ ಹೋಗಲಿಕ್ಕೆ ಈಚೆ ಬದಿ ಬಂದು ನಾನು ಯಾಕೆ ಕೇಳಿದ್ದೆ ಆವಾಗಲೇ, ಎಲ್ಲಿ ಹೋಗುದು? ಹೊಸ ಟೊಪ್ಪಿಯಾ ನೋಡುವ. ನಾವು ಈಗ ಬೇರೆ ಒಂದು ಲೊಕೇಶನ್ಗೆ ಹೋಗ್ತಿದ್ದೆವು, ಅಲ್ಲಿ ಹೋದ ನಂತರ ಸಿಗುವ. ಓಕೆ, ನಾವೀಗ ಇಲ್ಲೇ ಒಂದು ಬಾಟ್ಲಿ ನೀರು ತಗೊಳ್ಳುವಂಥ ಸೂಪರ್ ಮಾರ್ಕೆಟಿಗೆ ಬಂದೆವು. ಇಲ್ಲಿ ಪ್ರೈಸ್ ನೋಡಿದರೆ ನೋಡುವ, ಪ್ರೈಸ್ ಆಗಿ ಸರಿತಾ ಯು ಕೆ ಅಷ್ಟೇ ಉಂಟಾ? ಎಲ್ಲಿ ಇಲ್ಲಿ ಕಡಿಮೆ ಅಲ್ಲ, 50 ಪೆನ್ಸ್ ಅಲ್ಲ, ಇಲ್ಲಿ ಎಂತ ಇಲ್ಲಿ ಸೆಂಟ್ಸಾ? ಯೂರೋದಲ್ಲಿ 50. ಹಾಂ, ಅದು ತಗೋ, ದೊಡ್ಡ ಬಾಟ್ಲು ತಗೋ. ಅದೇ ನಾವು ತಗೊಳ್ತಾ ಅಲ್ಲೇ ಸಿಗ್ತದಲ್ಲ ಯು ಕೆಲ್ಲಿ. ಓಕೆ, ಒಂದು ಬಾಟ್ಲಿ ಸಾಕು. ಮತ್ತು ಕಾರ್ನೆಟೋ ಎಲ್ಲ ಕಂಪೇರ್ ಮಾಡಿದರೆ ಯು ಕೆಗಿಂತ
ಇದೆಲ್ಲ ಸೇಮ್ ಪ್ರೈಸ್ ಇಲ್ಲ. ಐಸ್ ಕ್ರೀಮ್ಸ್ ಎಲ್ಲ ಸೇಮ್. ಐಸ್ ಕ್ರೀಮ್ ಬೇಡ, ಜೆಲಾಟೋ ತಗೊಳ್ಳೋ. ಯು ಕೆ ಅಲ್ಲ, ಇಟಲಿಗೆ ಬಂದು ಜೆಲಾಟೋ ಟ್ರೈ ಮಾಡಿದೆ, ಇರ್ಲಿಕ್ಕೆ ಆಗ್ತದಾ? ಇಲ್ವಾ? ಇದು ಪ್ರೈಸ್ ಅಲ್ಲ, ಬಿಯರ್ ಅಲ್ಲ. ಪೆಕ್ಸ್ ಐಸಿಗೆ €2. ಯಾವುದು? ಕಡಲೆಗಿಲ್ಲ ಹೇಳೋದು ಮಂಕಿ ನಟ್ಸ್. ಅಲ್ಲ, ಅಡಾಪ್ಟರ್ ತಗೋ. ಹಾಂ, ಓಕೆ. ನಾ ಎಂತಕ್ಕೆ ಓಕೆ ಹೇಳ್ತಿದ್ದೆ ವಿಡಿಯೋ ಸ್ಟಾರ್ಟ್ ಆಗುವಾಗ. ಇದೀಗ ನಾವು ಸೇಮ್ ಆಗ ಬಂದೆವಲ್ಲ, ಆಗ ತೋರಿಸಿದ ಲೊಕೇಶನ್ ಪಿಯಾಝಾ ದೆ ವೆನೆಝಿಯಾ. ನಾವು ಅದೇ ಲೊಕೇಶನಲ್ಲಿದ್ದೆವು, ಈಗ ವಾಪಸ್ ಅಲ್ಲಿಗೆ ಬಂದಿದ್ದೆವು. ಆದರೆ ಈಗ ಗೊತ್ತಾಯಿತು ಪಿಯಾಝಾ ದಿ ವೆನೆಸಿಯಾ ಅಂತ ಹೇಳೋದು ಇದಲ್ಲ, ಇಲ್ಲಲ್ಲ ಇರೋದು, ಇದು ಇರೋದು ಅಲ್ಲೆಲ್ಲೋ ಇರೋದು ಅದು. ಸೊ ನಾವೀಗ ಅಲ್ಲಿ ಹೋಗ್ತೇವೆ. ಆದರೆ ಇದರ ಹೆಸರು ಎಂತ ಅಂತ ಹೇಳಿದರೆ ವಿಟೋರಿಯೋ ಇಮ್ಯಾನ್ಯುಯಲ್ II ವೈಟ್ ಮಾರ್ಬಲ್ ಮೆಮೋರಿಯಲ್ ಮಾನ್ಯುಮೆಂಟ್. ಮತ್ತು ನಾವೀಗ ಇಲ್ಲಿ ಕೂತ್ಕೊಂಡಿದ್ದೇವೆ ಆರಾಮಲ್ಲಿ. ನೋಡಿ, ಬಾಸ್ ಕೂತ್ಕೊಂಡಿದ್ರು ನೋಡಿ. ನಾನು ಯಾರಿಗೆ ಹಿಲಾಲ್ ಇಡೋದಲ್ಲ, ಆಯಿತಾ? ಸುಮ್ಮನೆ ಗಮ್ಮತ್ತು ಮಾಡ್ತಿದ್ದೆ ಅಷ್ಟೇ. ಎಲ್ಲೋಗುವ ಬಾಸ್? ಓಕೆ, ಈಗ ನಾನು ಒಂದು ಲೊಕೇಶನಿಗೆ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು. ಸೊ ಅಲ್ಲಿ ಅದೀಗ ಹೇಳೋದಿಲ್ಲ, ಅಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ, ವೆಯ್ಟ್ ಮಾಡಿ. ಇಲ್ಲಿ ನೋಡಿ, ಇಷ್ಟು ಸ್ಟೆಪ್ ಹತ್ತುಕೊಂಡು ಆ ಚರ್ಚ್ ಇರಬೇಕು. ಅದರ ಮೇಲೊಂದು ಇಷ್ಟು ಹೈಟ್ ಅದು ಬಿಲ್ಡಿಂಗ್, ಎಂತೆಂದ್ರೆ ಒಂದು 8 ಫ್ಲೋರ್ ಬಿಲ್ಡಿಂಗ್ ಅಷ್ಟು ದೊಡ್ಡದಿಲ್ವಾ ಇದು? 8-10 ಫ್ಲೋರ್ ಬಿಲ್ಡಿಂಗ್ ಅಷ್ಟು ದೊಡ್ಡದು. ಎಂತ ಹೇಳ್ತಿರೋ ಒಂದು 50-100 ಸ್ಟೆಪ್ ಉಂಟಿರಬೇಕು. ಹೋಗುವ, ಹತ್ತುವ. ಶಬ್ಬ, ಓಹ್, ಇದಿಲ್ಲೊಂದು. ಅದು ಮೋಸ್ಟ್ಲಿ ಡೇವಿಡ್ ಇದು ಸ್ಟ್ಯಾಚ್ಯೂ ಆಗಿರ್ಬೋದು, ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಒಂದೇ ಇಲ್ದಿರೋ ಜೂಲಿಯಸ್ ಸೀಸರ್ ಯಾರಾದರೂ ಒಬ್ಬ ಸ್ಟ್ಯಾಚ್ಯೂ ಆಗಿರ್ತದೆ. ಆದರೆ ಆ ಸ್ಟ್ಯಾಚ್ಯೂಲ್ಲಿ ತಲೆ ಇಲ್ಲ ನೋಡಿ, ನಿಮ್ಗೆ ತೋರ್ತದ ಗೊತ್ತಿಲ್ಲ. ಝೂಮ್ ಮಾಡುವ. ಸ್ಟ್ಯಾಚ್ಯೂಯಲ್ಲಿ ತಲೆ ಉಂಟು, ಅದರ ಬದಿಯಲ್ಲಿದ್ದ ಸ್ಟ್ಯಾಚ್ಯೂಲ್ಲಿ ತಲೆ ಇಲ್ಲ ನೋಡಿ. ಓಕೆ, ಈ ಲೊಕೇಶನ್ ಇಷ್ಟು ಸ್ಟೆಪ್ಪಿಗೆ ನಾನು ಹತ್ತಿದೆ, ಇನ್ನು ಇಷ್ಟು ಸ್ಟೆಪ್ಸ್ ಹತ್ತಲಿಕ್ಕೆ ಉಂಟು. ಹತ್ತುವ. March ahead. ನಾನು ಒಳ್ಳೆ ಹುಚ್ಚರು ಥರ ಕೂಗ್ತಿದ್ದೆ. ಹೋಗುವ.
ಸುಸ್ತಾಯ್ತು ಹತ್ತಿ ಅಂತ ಸುಸ್ತಾಯ್ತು. ನೋಡುವ ಸುಸ್ತಾಯ್ತಾ ಹತ್ತಿ? ಯಪ್ಪ, ಹಿಂಗೆ ಸುಸ್ತಾಯ್ತಾ? ಎಷ್ಟು ಸ್ಟೆಪ್ಸು? ಹೌದಾ? ಅವಕಾಡೋ ಮರನ ಇದೆ ಅನಿಸ್ತಾ ಉಂಟಲ್ಲ. ಹೌದಾ? ನಾನು ಬೆವರ್ತಿದ್ದೆ. ಎಷ್ಟು ಉಂಟು? ಹೌದಾ? ಎಂತ ಸರಿತಾ ಇಲ್ಲ ನೋಡು, ಡೀಪ್ ನೋಡೋದು ಎಷ್ಟು ಡೀಪ್. ಆ ಮರ ಅಲ್ಲುಂಟು ನೋಡು, ಆ ಮರ ಅಲ್ಲುಂಟು. ಇಲ್ಲಿಂದ ಹೌದಾ? ಹೋಗುವ. ಸರಿ ಆಯ್ತಾ? ದಮ್ಮ ಆಯ್ತಾ? ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಲೋಕಲ್ ಲೈಟ್ಸ್ ಇದ್ರಲ್ಲ, ಏನು ಹಳೆ ಚರ್ಚ್ ಇದು. ನೀ ಮಾತಾಡೋದು ಕೇಳೋದಿಲ್ಲ. ಯಾವುದು ಪೋಪ್ ಗ್ರೆಗರೀಸ್ ಇರಬೇಕು. ಪೋಪ್ ಗ್ರೆಗರೀಸ್ 8 ಪೋಪ್. ನಾನು ತೋರಿಸ್ದೆ ಇದು ಯಾರು ಎಂತ ಅಂತ ನಂಗೆ ಗೊತ್ತಿಲ್ಲ. ಇದಂತ ಸೆಡೆಂಟೆ ಪೌಲೋ 2 ಅಂತೆ. ಮತ್ತು ಈ ಗೊಂಬೆ ಭಾರಿ ಫೇಮಸ್. ಈ ಕಾರ್ಟೂನು ಮತ್ತು ಕೆಲವು ಪಿಕ್ಚರಲ್ಲೆಲ್ಲ ಈ ಗೊಂಬೆ ಒಂದು ಲವ್ ಅಂಥೇಳಿ ಹಾರ್ಟೆಲ್ಲ ಬರೋದು ಅದೇ ಅನಿಸ್ತದೆ. ಅಥವಾ ಯಾವುದಾದ್ರೂ ಏಂಜಲ್ ಇರ್ಬೋದು. ಚಟಿ ಹಾಕಲಿಲ್ಲ, ನೋಡುವ ಬೇರೆ ಅಂತ ಉಂಟಂತ. ಓಕೆ, ಇಲ್ಲಿ ನೋಡಿ, ಇದರೊಳಗೆ ಚೇರ್ಸ್ ಏನು ಇಡಲಿಲ್ಲ, ಅದರೊಳಗೆ ಬಂದಿದ್ದು ದುಡ್ಡು ಹಾಕೋದಾದ್ರೆ ಇಲ್ಲಿ ಹಾಕ್ಬೋದು. ನೋಡಿ ಇಲ್ಲೆಲ್ಲ ಮೇಲೆಲ್ಲ ಫ್ರೆಸ್ಕೋಸ್ ಇರಬೇಕದು, ಯಾರಿಗೂ ಹೋಗ್ಲಿಕ್ಕಿಲ್ಲ ಒಳಗೆ. ಫುಲ್ ಸೇಮ್. ಮೇಲೆ ಗ್ಲಾಸ್ ಹಾಕಿದ್ರು. ಇಲ್ಲೂ ಸೇಮ್, ಇಲ್ಲೂ ಒಂದು ಸಣ್ಣದು. ಇದನ್ನು ಯಾವುದಕ್ಕೆ ಎಂತಕ್ಕೆ ಯೂಸ್ ಮಾಡೋದು ಅಂಥೇಳಿ ವಿಷಯ ಗೊತ್ತಿಲ್ಲ. ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದು ಅದೇ ಪೋಪ್ ಆಗ ತೋರಿಸಿದ್ದು ಸೇಮ್ ಪೋಪ್ ಅದರ ಸೈಡ್. ಆದರೆ ಆಗ ನಾನು ನೋಡಲಿಲ್ಲ ಇತ್ತಿದ್ದು. ನೋಡಿ ಸೇಮ್ ಅದೇ ಥರ ಇನ್ನೊಂದು ಜೀಸಸ್. ಇದು ಈ ಥರ ಇನ್ನೊಂದು ಉಂಟು ಇಲ್ಲಿ. ಇದು ಚೇರೆಲ್ಲ ಮಡಿಸಿ ಇಟ್ಟಿದ್ರು ಒಳಗೆ. ಸರಿ ತೋರ್ಲಿಕ್ಕಿಲ್ಲ ವಿಡಿಯೋ, ಲೈಟಿಂಗ್ ಹಿಂದಿಂದ ಇದ್ದಕ್ಕೆ. ಇದು ಇನ್ನೊಂದು, ಇದು ಲಾಸ್ಟ್
ತೋರೋದಿಲ್ಲ ಅನಿಸ್ತದೆ. ನಾನು ಲೋ ಲೈಟಿಗೆ ಸ್ವಿಚ್ ಮಾಡ್ಕೊಳ್ತೆ. ಕನ್ನಡಿ ಎಲ್ಲ ಹಾಕ್ಕೊಂಡು ಬಂದಿದ್ರೆ ಗೊತ್ತಿಲ್ಲ, ಇಲ್ಲೇ ಆದರೆ ಸ್ವಲ್ಪ ರೂಢಾಗಿ ತೋರ್ಬೋದು, ಅದಕ್ಕೆ ಕನ್ನಡಿ ತೆಗೆಯುವ. ಸ್ವಲ್ಪ ಕೂತ್ಕೊಳ್ಳುವ. ಯಪ್ಪ ಸುಸ್ತಾಯಿತು. ಈ ಥರ ಯಾರೆಂತ ಅಂತ ನಂಗೆ ಗೊತ್ತಿಲ್ಲ. ವಿಷಯ ಗೊತ್ತಿದ್ದವರು ಕಮೆಂಟ್ ಮಾಡಿ. ಅಲ್ಲಂತೂ ಒಂದು ಉಂಟಪ್ಪ, ರೌಂಡಾಗಿ ಡೋಮ್ ಥರ, ಎಂತ ಗೊತ್ತಿಲ್ಲ ಅದು. ಇದೇ ಥರ ಈ ಸಣ್ಣ ಸಣ್ಣ ಈ ಸಣ್ಣ ಸಣ್ಣ ಚಾಪಲ್ ನೋಡಿ, ಎಲ್ಲ ಕಂಬದ ಮಧ್ಯ ಸಣ್ಣ ಸಣ್ಣ ಚಾಪಲ್ ಟೈಪ್ ಐತೆ. ಚರ್ಚ್ ಒಳಗೆ ಚಾಪಲ್ ಎಷ್ಟು ಇದುಂಟು, ಆರ್ಚ್ ಉಂಟು, ಎಲ್ಲದರೊಳಗೆ ಒಂದೊಂದು ಉಂಟು. ಈಚೆ ಬದಿ ಎಲ್ಲ ಇದಿಟ್ಟಿದ್ರು, ಬೆಂಚ್ ಇಟ್ಟಿದ್ರು ಕೂತ್ಕೊಳ್ಳಿಕ್ಕೆ. ಆಚೆ ಬದಿ ಒಂದು ಬೆಂಚ್ ಇಲ್ಲ. ಮತ್ತು ಅದರೊಳಗೆ ದೊಡ್ಡ ಫೋಟೋ ಹಾಕಿದ್ರು ಆಯಿತಾ, ಬೇರೆ ಬೇರೆ. ಅದು ಒಂದರೊಳಗೆ ಮಾತ್ರ ಜೀಸಸ್ ಇದು ಶಿಲುಬೆಗೆ ಹಾಕಿದ್ರು. ಮೇಲೆ ನೋಡಿ ಎಷ್ಟು ಚಂದ ನೋಡಿ ಮೇಲೆ. ಇದಕ್ಕಿಂತ ಅಪ್ಪರಂತದಲ್ಲ ನಮ್ಮ ಇಂಡಿಯಾದಲ್ಲಿ ಇದ್ದಿತ್ತು. ಆದರೆ ಬೇರೆ ಬೇರೆ ಎರಾದಲ್ಲಿ ಬೇರೆ ಬೇರೆ ಟೈಪ್ ಆಫ್ ಆರ್ಕಿಟೆಕ್ಚರ್ ಇದ್ದ ಟೈಮಲ್ಲಿ ಬೇರೆ ಬೇರೆ ಟೈಪ್ ಕನ್ಸ್ಟ್ರಕ್ಷನ್ಸ್ ಇರ್ತದೆ. ಈಗ ಇಂಡಿಯನ್ ಕನ್ಸ್ಟ್ರಕ್ಷನೇ ಬೇರೆ ಟೈಪು, ಈ ರೋಮನ್ ಕನ್ಸ್ಟ್ರಕ್ಷನೇ ಬೇರೆ ಟೈಪ್. ಆ ಕಾಲದಲ್ಲಿ ರೋಮನ್ ಭಯಂಕರ ಅಡ್ವಾನ್ಸ್ ಆಗಿದ್ದರು. ಈ ಡೋಮ್ ಮಾಡೋದು ಮತ್ತು ಇಂಥ ಬಿಲ್ಡಿಂಗ್ಸ್ ಎಲ್ಲ ಮಾಡೋದು. ಇಲ್ಲದಿದ್ದರೆ ಅಷ್ಟು ದೊಡ್ಡ ಹೈಟ್ ಬಿಲ್ಡಿಂಗ್ ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಮಾಡಲಿಲ್ಲ ಅಂತ ಹೇಳೋದಿಲ್ಲ. ಆದರೂ ಇಲ್ಲೂ ಸಹ ಉಂಟಲ್ಲ, ಏನು ಕನೆಕ್ಷನ್ ಇಲ್ಲ. ಅಲ್ಲಿದ್ದು ಕನ್ಸ್ಟ್ರಕ್ಷನೇ ಬೇರೆ ಟೈಪ್, ಇಲ್ಲಿದೆ ಬೇರೆ ಟೈಪ್. ಈಗ ಅಲ್ಲ ಇಂಟರ್ನೆಟ್ ಎಲ್ಲ ಬಂದು ಇಲ್ಲಿದ್ದು ಅಲ್ಲಿದ್ದು ನೋಡೋದು, ಇಲ್ಲಿದ್ದು ನೋಡೋದು. ಮುಂಚೆ ಬರೀ ಇವ್ರ ದೇಶದಲ್ಲೇ ಫ್ಲಾರೆನ್ಸಲ್ಲಿದ್ದ ಒಂದು ಬಿಲ್ಡಿಂಗಿಗೆ 200 ವರ್ಷ ಮೇಲೆ ರೂಫೇ ಇರಲಿಲ್ಲ, ಡೋಮೇ ಇರಲಿಲ್ಲ. ಡೋಮ್ ಅವ್ರಿಗೆ ಹೇಗೆ ಕನ್ಸ್ಟ್ರಕ್ಷನ್ ಮಾಡೋದು ಗೊತ್ತಿಲ್ಲದೆ. ಆಮೇಲೆ ಫ್ಲಾರೆನ್ಸ್ ಇದು ನೋಡಲಿಕ್ಕೆ ಕಲೀಲಿಕ್ಕೋಸ್ಕರ ರೋಮಿಗೆ ಬಂದು ಕಲ್ತ್ಕೊಂಡು ಹೋದದ್ದು ಹೇಗೆ ಈಗ ಡೋಮ್ ಮಾಡೋದು ಅಂತೇಳಿ, ರೋಮನ್ಸ್ ಹೇಗೆ ಮಾಡಿದ್ರು ಅಂತೇಳಿ. ಅಷ್ಟೊಂದು ಈ ಕನ್ಸ್ಟ್ರಕ್ಷನಲ್ಲಿ ಇದ್ದಿದ್ದು ಇನ್ಫಾರ್ಮೇಷನ್ ಆಚೆ ಈಚೆ ಹೋಗೋದಿಲ್ಲ ಅಂತ. ಓಕೆ, ಈ ಚರ್ಚ್ ನಾನೀಗ ಬೆಲ್ಲ ಮಾತಾಡಬೇಕಾಗ್ತದೆ, ಯಾಕಂದರೆ ಇಲ್ಲಿ ಭಯಂಕರ ಸೈಲೆಂಟ್ ಉಂಟು. ಹಾಗೆ ನಾನೊಬ್ಬನೇ ಕಿರ್ಚ್ತಾ ಇರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಜಸ್ಟ್ ಮೆಲ್ಲ ಮಾತಾಡ್ತಿದ್ದೆ. ಕ್ವಿಕ್ಕಾಗಿ ಅಂತ ಹೇಳಲಿಕ್ಕೆ ಬಂದಂದರೆ ಈ ಚರ್ಚು 1200 ಇಯರಲ್ಲಿ ಬಿಲ್ಡ್ ಮಾಡಿದ್ದು. ಈ ಚರ್ಚ್ 1200ನೇ ವರ್ಷದಲ್ಲಿ ಬಿಲ್ಡ್ ಮಾಡಿದ ಚರ್ಚ್ ಇದು. ಅಂದರೆ ಈಗ ಎಷ್ಟು ವರ್ಷ ಆಯಿತು? 800 ವರ್ಷ, 820 ವರ್ಷ ಆಯಿತು. ಓಕೆ, ನಾನೀಗ ಹೋಗುವ ಅಲ್ಲಿಗೆ. ಇದೆ ನೋಡಿ, ಲಿಯೋನಿಸ್ 10 ಪಾಯಿಂಟ್ ಮ್ಯಾಕ್ಸ್ ಅಂತೆ. ಇಲ್ಲಿ ನಾವೊಂದು ವಿಷಯ ತೋರಿಸುವಂತ ಬಂದದ್ದು, ಇಲ್ಲಿ ಈ ಶ್ಯಾಂಡಿಲಿಯರ್ಸ್ ಇಟ್ಟಿದ್ರು ಇಲ್ಲಿ. ಇಲ್ಲೊಂದುಂಟು ನೋಡಿ, ಇಲ್ಲಿ ತೋರ್ತದೆ.
ಅದರಲ್ಲಿ ಕ್ಯಾಂಡಲ್ಸ್ ಹಾಕಿದ್ದಾರೆ, ಶ್ಯಾಂಡಲ್ ಇಟ್ಟು ಅದರ ಮೇಲೆ ಕ್ಯಾಂಡಲ್, ಹೀಗೆ ರೌಂಡ್ ಹಾಕಿ ಎಲ್ಲ ಬಳ್ಳಿ ಹಾಕಿ ನೇಲಿಸಿ ಇಟ್ಟಿದ್ದಾರೆ. ಆದರೆ ಆ ಮೇಲಿದ್ದಕ್ಕೆಲ್ಲ ಒಂದೊಂದಕ್ಕೆ ಒಂದೊಂದು ಬಳ್ಳಿ ಉಂಟು. ಆದರೆ ಈ ಸ್ಟ್ರೈಟ್ ಲೈನಲ್ಲಿರುವಂಥದ್ದು ತೋರ್ತಾ ಉಂಟ, ಅದಕ್ಕೆ ಒಂದು ಸಿಂಗಲ್ ಬಳ್ಳಿಯಲ್ಲಿ ಅಷ್ಟು ಸ್ಟ್ಯಾಂಡಲಿಯರನ್ನು ನೇಲಿಸಿಟ್ಟಿದ್ರು. ಇಷ್ಟು ಒಂದೇ ಒಂದು ಬಳ್ಳಿಯಲ್ಲಿ. ಮತ್ತು ಅಲ್ಲಿಂದ ಎಲ್ಲದಕ್ಕೂ ಒಂದೊಂದು ಬಳ್ಳಿ ಫುಲ್ ರೌಂಡಾಗಿ ಕ್ಯಾಂಡಲ್ ಇಟ್ಟಿದ್ದರು. ಇದು ಈ ಒಂದು ಆರ್ಚ್ ಅಲ್ಲ, ಅದರ ಹಿಂದೊಂದುಂಟು, ಅದಕ್ಕೂ ಹಾಗೆ ಸೇಮ್ ರೌಂಡಾಗಿ ಇಟ್ಟಿದ್ದರು. ಸೊ ಅದೇ ಒಂದು ಕ್ವಿಕ್ಕಾಗಿ ಅಪ್ಡೇಟ್ ಕೊಡುವ ಅಂತ ಬಂದೆ, ಅದೇ ಒಂದು ಕ್ವಿಕ್ಕಾಗಿ ಅದೊಂದು ತೋರಿಸುವ ಅಂತ ಬಂದೆ. ಮತ್ತು ಈಗ ನಾವು ಇಲ್ಲಿಂದ ಹೊರಗೆ ಹೋಗ್ತಿದ್ದೆವು. ಆಮೇಲೆ ಹೊಸ ಲೊಕೇಶನಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ತೋರಿಸ್ತೀನಿ ನಿಮಗೆ. ನಾನು ಇದೇ ಡೋಮ್ಸ್ ಹೇಳಿದ್ದು. ಇಲ್ಲಿ ನೋಡಿ, ಇಲ್ಲೊಂದು ಡೋಮ್ ಉಂಟು, ಎಲ್ಲ ಕಡೆ ಒಂದೊಂದು ಡೋಮ್ಸ್ ಉಂಟು. ಈ ಆರ್ಕಿಟೆಕ್ಚರ್ ರೋಮನ್ ಕಾಲದಲ್ಲಿ ಅವರು ಮಾಡ್ತಿದ್ದ ಒಂದು ಆರ್ಕಿಟೆಕ್ಚರ್, ಅವರು ಬಿಲ್ಡಿಂಗ್ಸ್ ಭಯಂಕರ ಸ್ಪೆಷಲ್. ರೋಮನ್ಸ್ ಇದಕ್ಕೆ ಫೇಮಸ್, ಈ ಡೋಮ್ಸ್ ಮಾಡೋದು. ಇದೆ ಹೀಗೆ ನಾವು ನಡ್ಕೊಂಡು ಹೋಗ್ತಿದ್ದೆವು ಒಂದು ಜಲಾಟೋ ತಿನ್ನುವ ಅಂತ. ಹೋಗುವಾಗ ಕಣ್ಣಿಗೆ ಬಿತ್ತು ಇದು ಒಂದು ರೂಯಿನ್ಸ್. 2 ಕಂಬ ಮಾತ್ರ ನಿಂತ್ಕೊಂಡಿತ್ತು, ಹಳೆಯ ರೋಮನ್ ಎಂಪೈರ್. ಕೊಲೋಸಿಯಂ ಥರ ಉಂಟು, ಆದರೆ ಕೊಲೋಸಿಯಂ ಅಲ್ಲ ಅನಿಸ್ತಾ ಉಂಟು. ಇದು ಯಾವುದೋ ಒಂದು ಹಳೆ ಬಿಲ್ಡಿಂಗ್ ಆಗಿರ್ಬೋದು. ಈ ಥರ ಎಲ್ಲ ಹಳೆ ಬಿಲ್ಡಿಂಗ್ಸ್. ಅಲ್ಲಿ ಯಾವುದೋ ಒಂದು ಹಳೆಯ 2 ಪಿಲ್ಲರ್ ಉಂಟು, ಮತ್ತು ಹೂವಲ್ಲೊಂದು ಡೋಮ್ ತೋರ್ತಾ ಉಂಟು ಅಲ್ಲಿ. ಇದೊಂದು ಏನೋ ಒಂದು ರೂಯಿನ್ಸ್ ಹಳೆ. ಹೀಗೆ ಎಲ್ಲ ರಸ್ತೆ ಮೇಲೆಲ್ಲ ಒಂದೊಂದು ಸಿಗ್ತಾ ಉಂಟು ಎಲ್ಲ. ಎಲ್ಲ ಒಳಗೆಲ್ಲ ಹೋಗಿತ್ತು, ನೋಡುವ ಎಂತ ಅಂತ, ಇನ್ವೆಸ್ಟಿಗೇಟ್ ಮಾಡುವ ಎಂತ ಉಂಟಂತೇಳಿ. ಒಳಗೆ ತಂಪಲು ಎಲ್ಲ ಹಳೆ ಬಿದ್ದೋಗಿತ್ತು. ಹೀಗೆ ಎಲ್ಲ ಒಂದೊಂದು ಹಳತ್ತು ಬಿಲ್ಡಿಂಗ್ಸ್ ಎಲ್ಲ. ಇದರ ಎದುರು ನೋಡಿದರೆ ಹೀಗುಂಟು. ಸೊ ಅಲ್ಲೊಂದು ಬಿಲ್ಡಿಂಗ್ ಉಂಟು, ಅದರ ಹತ್ರ ಒಂದು ಹೋಗಿ ನೋಡುವ ಎಂತ ಅಂತ. ಯಾವುದು? ಹಾಂ, ಇಲ್ಲೊಂದು. ಇದೆಲ್ಲ ಸಿಟಿ ಒಳಗೆ ಹೊಸ ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಹೇಗೆ ಮಿಕ್ಸ್ ಮಾಡಿದ್ರು ನೋಡಿ. ಈಗ ಆ ಬಿಲ್ಡಿಂಗ್ ನೋಡ, ಆ ಬಿಲ್ಡಿಂಗಲ್ಲಿ ಡೋಮ್ ಉಂಟು ಹಳತ್ತು, ಆಯಿತಾ? ಅದಕ್ಕೆ ಬಿಲ್ಡಿಂಗೆಲ್ಲ ಪುಡಿ ಅದಕ್ಕೆ ಹೊಸ ಬಿಲ್ಡಿಂಗ್ ಕಟ್ಟಿದ್ರು ಸೈಡಲ್ಲಿ. ಆ ಡೋಮ್ ಹಾಗೆ ಉಂಟು, ಅದೊಂದು ಒಂದು ರೂಮ್ ಗೀಮ್ ಏನಾದರೂ ಆಗಿರ್ಬೋದು, ಯಾವುದೋ ಟೆರೆಸ್ ಆಗಿರ್ಬೋದು. ಒಂದು ಕಂಬ ನೋಡು ಅಲ್ಲಿ ಪದ್ಯ ಅಲ್ಲ, ಕೆಳಗೆ ನೋಡು ಆ ಕಂಬ ತೆಗಿದೆ, ಅದು ಸರೌಂಡಿಂಗಲ್ಲಿ ಡೆಕೋರೇಟ್ ಆಗಿ ಇಟ್ಟಿದ್ರು ನೋಡೋದು. ನಾವು ಆ ಬಿಲ್ಡಿಂಗ್ ಒಂದು ಹೋಗುವಲ್ಲ. ಓಕೆ, ನಾವೀಗ ನಡೆದು ಸುಮಾರು ದೂರ ಬಂದೆವು. ಇಲ್ಲೀಗ ಇದು ಒಂದು ಬಿಲ್ಡಿಂಗ್, ಮತ್ತು ಅಲ್ಲೊಂದುಂಟು. ಹೀಗೆ ಸುಮಾರೆಲ್ಲ ಹಳತ್ತು ಇಲ್ಲುಂಟು. ಮತ್ತು ಇದು ಯಾವುದೋ ಒಂದು ಚರ್ಚ್ ಇರಬೇಕು, ಹಳೆಯ ಒಂದು
ಯಾವ ವರ್ಷದಂತ ನಾನಿಲ್ಲಿ ಕೆಳಗೆ ಬರೀತೆ. ಟವರ್ ಬೆಲ್ ಮಾತ್ರ ತುಂಬ ಓಲ್ಡ್ ಅನಿಸ್ತದೆ, ಬ್ರಿಕ್ಕಲ್ಲಿ ಮಾಡಿದ್ದು ನೋಡಿದರೆ ಈ ಆರ್ಕಿಟೆಕ್ಚರ್. ಓಕೆ, ನಾವಿನ್ನು ಜಲಾಟ ತಗೊಂಡ ನಂತರ ಸಿಗ್ತೆ. ಇದು ಇನ್ನೊಂದು ಚರ್ಚ್ ಒಳಗೆ. ಇದರಲ್ಲಿ ಇದೆಲ್ಲ ಫ್ರೆಸ್ಕೋಸ್. ಯಾವ ಫ್ಲೇವರ್ ಬೇಕು? ಯಾವುದು? ಮಿಕ್ಸ್ ಮಾಡಬೇಕಾ? Hello, can I have one Milky Crunch pistachio, please? A cone. Yes, please. Is this medium? This is big. Oh, can I have big, please? Yeah. Just pistachio. Okay, give me one quick one. Sarita, ಯಾವ್ದು ಬೇಕು? 4. ಇಲ್ಲಿ ಬಾ, ಹತ್ರ ಬಾ. ಅದರಲ್ಲಿ 4 ಸ್ಕೂಪ್ ಹಾಕ್ತಾರೆ ಅವರು. ಅದರಲ್ಲಿ 4 ಸ್ಕೂಪ್ ಹಾಕ್ತಾರೆ. ಚೀಸ್ ಕೇಕ್ ಹೇಳ ಅವಳ ಹತ್ರ. ಯಾ, ಚೀಸ್ ಕೇಕ್ ಪ್ಲೀಸ್. ಅದು ಇದು ದೊಡ್ಡದ್ರಲ್ಲ, ಇರಲಿ ದೊಡ್ಡದ್ರಲ್ಲ ಅದು. ಮತ್ತೆ ಅದು ಹಾಕ್ಲಿಕ್ಕೆ ಯಾವುದು? the last behind. No, behind. Yeah, that's pistachio. Oh, that one please. Yeah. This one? Yeah. Okay. And the chocolate one. The chocolate? Yeah. Good pay ಮಾಡಿ. ನಾ ಮಾಡ್ತೆ. ಸರಿ, ಅಲ್ಲ ಮಾಡ್ತೆ. Thank you. And can I also have? Sorry. The big one? Yes, please. Otro cono piccolo, panna cotta. Pistachio. Ah no, panna cotta e cioccolato. And is that wild berry? And this. Yeah. That's right, orange. And that please. Regalia. Yeah, that one. Regalia. Yeah, that's it. Yeah. Solo stracciatella. Ancora vuelto, voy a levar para niño ya. Sì. Thank you. Oh. Ok, acabo. Yep. Cheers. Thank you. La pared. Cucharino. Thank you. ತೆಗಿ ಫೋಟೋ. No, but ತೆಗ್ದಿಯಾ? ತೆಗೆದ ವಿಡಿಯೋ ಇದು. ನಾವೀಗ ನಡ್ಕೊಂಡು ಸುಮಾರು ದೂರ ನಡೆದು ಈಗ ಇದ್ರ ಹತ್ರ ಬಂದಿದ್ದೆವು. ಇಲ್ಲೊಂದು ಪ್ಲೇಸ್ ಉಂಟು, ಇದರಲ್ಲಿ ಹೊಟ್ಟೆ ಒಳಗಿಂದ ಕೀ ಹೋಲಿಂದ
ಡೋಮ್ ಥರದ್ದು ಒಂದು ಸೂಪರ್ ವ್ಯೂ. ಅದಕ್ಕೆ ಜನ ಎಲ್ಲ ಅದನ್ನು ನೋಡ್ಲಿಕ್ಕೆ ಬರ್ತಿದ್ರು. ಇದೀಗ ನೋಡಿ, ಇದೊಂದು ಸ್ಟ್ರೀಟ್. ಈ ಸ್ಟ್ರೀಟಲ್ಲಿ ಇದೇ ಥರ ಸುಮಾರು ಯಾರ್ದೋ ಒಂದು ಪ್ರಾಪರ್ಟೀಸ್ ಸುಮಾರು ಉಂಟಿಲ್ಲ. ಈಗ ಯಾರ್ದೋ ಮನೆ ಎಲ್ಲ ಇರೋದಿಲ್ಲ, ಮನೆ ಮತ್ತು ರೆಸಾರ್ಟ್ ಅಂತೆಲ್ಲ ಪ್ರೈವೇಟ್ ಪ್ರಾಪರ್ಟೀಸ್. ಅದರಲ್ಲಿ ಇದೇ ಥರ ಈಗ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು ಜನ. ನಾನೀಗ ಅಲ್ಲಿ ಹೋದ ನಂತರ ತೋರಿಸ್ದೆ ಹೇಗಿರ್ತದೆ ಅಂತ ಅದು. ಓಕೆ, ಸೊ ಕ್ಯೂ ಈಗ ಇಷ್ಟು ದೊಡ್ಡದುಂಟು. ಅಲ್ಲಿ ರೀಚ್ ಆದ ನಂತರ ನಿಮ್ಗೆ ತೋರಿಸ್ದೆ ಹೇಗಂತ. ಓಕೆ, ಅಲ್ಲಿ ರೀಚ್ ಅಂತ ತೋರಿಸ್ದೆ ಹೇಗುಂಟು ಅಂತೇಳಿ. ಅದು ಅಷ್ಟು ತನಕ ವೆಯ್ಟ್ ಮಾಡಿ. ಸೀನ ಬೆಟ್. ಓಕೆ, ಅಂತೂ ನಾವು ಕ್ಯೂ ಅಲ್ಲಿ ಈಗ ಮುಂದೆ ಬಂದೆವು. ಲಾಸ್ಟ್ ಇವರೊಬ್ಬರು ಇದ್ದರು. ಇದೊಂದಾದ ನಂತರ ಮುಗೀತು. ಎಲ್ಲರೂ ಈ ಒಂದು ಹೊಟ್ಟೆ ಒಳಗಿಂದ ನೋಡಲಿಕ್ಕೋಸ್ಕರ ಇಷ್ಟು ಉದ್ದ ಕ್ಯೂ. ಈಗ ನಮ್ಮ ಹಿಂದೆ ಇಷ್ಟು ಉದ್ದ ಕ್ಯೂ ಆಯ್ತು. ಈಗ ನೋಡು ಹೇಗುಂಟಂತೇಳಿ. ಇಷ್ಟೊತ್ತು ಕ್ಯೂವಲ್ಲಿ ಕಾದ ಒಂದು ಸಾರ್ಥಕ ಆಗ್ತದೆ ನೋಡು. ನೋಡುವ, ಇಷ್ಟೊತ್ತು ನಾವು ನಿಂತೇವೆ. ಏನೊಂದು 20 ನಿಮಿಷದ ನಿಂತ್ಕೊಳ್ಳಿಲ್ವ ನಾವು ಕ್ಯೂವಲ್ಲಿ? ನೋಡು, ಈಗ ಒಬ್ಬ ನೋಡಿದ್ರೆ ಆಗ್ತದೆ ನಮ್ದೀಗ. ಇಲ್ಲ ವ್ಯೂ ನೋಡು. ಇಲ್ಲಲ್ಲ, ಇದೀಗ ಆ ಹೊಟ್ಟೆ ಒಳಗಿನ ತೋರೋದು ಯಾವುದು ಗೊತ್ತಾ ಅಂತ? ಸೇಂಟ್ ಪೀಟರ್ ಸ್ಕ್ವೇರ್ ಅಂತ ತೋರೋದು. ಅದರೊಳಗಿಂದ ಸೇಂಟ್ ಪೀಟರ್ ಸ್ಕ್ವೇರ್ ಇದೆ, ಡೋಮ್ ತೋರೋದು. ಅದು ನೋಡಲಿಕ್ಕೋಸ್ಕರ ನಾವೀಗ ಬಂದದ್ದು. ಹೋಗಿ ಇದೀಗ ಹೀಗೆ ತೆಗೆಯುವ ಒಂದು. ಈ ವ್ಯೂವಿಗೋಸ್ಕರ ಬರೋದಿಲ್ಲಲ್ಲ.